ಇದರ 2 ಡಿಜಿಟ್ ನಂಬರ್ ದಾಖಲಾಗಲ್ಲ. ಏನು ಕಾರಣ ಇರಬಹುದು ಸರ್? ಆಗಿಲ್ಲಂದ್ರೂ ಕೂಡ ನೀವು ಹೋದ ಸಲ ಬಿಜೆಪಿ ಎಷ್ಟೆಷ್ಟು ಲೀಡ್ ಲೆಕ್ಕಿದ್ದರೆ ನೋಡಿದಿಲ್ಲ. ಲೀಡ್ ಎಷ್ಟಿತ್ತು? 3 ಲಕ್ಷ, 4 ಲಕ್ಷ, 2 ಲಕ್ಷದಾಗ ಯಾರೂ ಇಲ್ಲ. ಈಗ ಅವ್ರು ಗೆದ್ದಂಥ ಬಿಜಾಪುರ 70,000, ಬಾಗಲಕೋಟೆ 70,000, 60,000 ಹಾವೇರಿ, 1 ಲಕ್ಷ ಧಾರವಾಡ, ಚಿತ್ರದುರ್ಗ 40,000. ಅಂದರೆ ಅವರ ಲೀಡ್ ಮಾತ್ರ ಕಡಿಮೆ ಆಗೋಲ್ಲ ಯಶಸ್ವಿಯಾಗಿ. ಅಂದರೆ ಮೋದಿ ಅವರ ಜನಪ್ರಿಯ ಇಲ್ಲ, ಜನಪ್ರಿಯ ಇಲ್ಲ, ಸಾಲಿಗೆ ಅಷ್ಟು ಪ್ರಭಾವ ಇಲ್ಲ. ಇದು ಜನ ಡಿಫ್ರೆಂಟಾಗಿ ನೋಡ್ತಾರೆ. ಲೋಕಸಭೆಗೆ ರಾಜ್ಯಕ್ಕೆ ಡಿಫ್ರೆಂಟಾಗಿ ನೋಡ್ತಾರೆ. ಅವ್ರು ಕೂಡ ಲೀಡ್ ಆಗಿದ್ದು ಮಾತ್ರ ಒಂದು ಸಂತೋಷಕರ ಸಂಗತಿ. ಸರ್, ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬೀಳ್ತಾ ಇತ್ತು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಬಿಡೋದೇನಿಲ್ಲ. ಈಗ ಅವ್ರದ್ದೇನದೇ ಹೇಳಿಲ್ಲ. ಈಗೇನು ಅವರು ಎಷ್ಟು ಅವ್ರದ್ದೇ ಒಂದು 40 ಸೀಟ್ ಕಡಿಮೆ ಆಗಿದೆ. ಓವರಾಲ್ ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದ ಬಿಜೆಪಿನೇ ಕಡಿಮೆ ಆಗಿದೆ. 220 ಬಂದಿದೆ. ಅದು ಬೇರೆಯವ್ರ ಸರ್ಕಾರದಿಂದ ಇವತ್ತು ಸರ್ಕಾರ ಮಾಡ್ತಿದ್ದಾರೆ. ಸೊ ಹಿಂದೆ ಇರುವಂಥ ಅಬ್ಬರ ವಿಷಯಗಳು ಈಗ ಇರೋಲ್ಲ. ಯಾಕಂದರೆ ಬೇರೆಯವ್ರ ಮ್ಯಾಗೆ ಡಿಪೆಂಡ್ ಆಗಿದ್ದಾರೆ. ಈಗ ಅವರು TDP, JDU ಭಾಳಷ್ಟು ಪಕ್ಷ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಇನ್ನು ಬಹುಶಃ ನಮ್ಮದು ವಿನಂತಿ ಅವ್ರಿಗೆ ಇನ್ನೂ ಡೆವಲಪ್ಮೆಂಟ್ ಬಗ್ಗೆ ಅವರು ಫೋಕಸ್ ಮಾಡಬೇಕು. ಮೋದಿ ಅವರು ಬಡತನ ಬಗ್ಗೆ ಫೋಕಸ್ ಮಾಡಬೇಕು, ನೌಕರಿಗಳ ಬಗ್ಗೆ ಫೋಕಸ್ ಮಾಡಬೇಕು. ಈ ಧರ್ಮ ಹಿಂದೂ ಮುಸ್ಲಿಮನ್ನು ಬಿಟ್ಟು ರಿಯಲ್ ಆಗಿ ದೇಶವನ್ನು ಕಟ್ಟುವಂಥ ಕೆಲಸ ಮೋದಿ ಅವರಿಗೆ ಯಾರು ಮಾಡಂತ ನಮ್ಮ ಮೋದಿ ಅವರಿಗೆ ವಿನಂತಿ. ಏನಾರು ಸರ್, ಏನು ಆರೋಪ ಅಂದ್ರೆ ನೀವು SC ಜನಾಂಗವನ್ನ ಸಮುದಾಯದ ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದಿರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಪ್ರೆಸ್ ಮೀಟ್ ಕರೆದು. ಅದಕ್ಕೆ ನಾವೇನು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ SC ಇದ್ದಾರೆ, ನಮಗೆ ಲೀಡ್ ಕೊಟ್ಟಿದ್ದಾರೆ, ಅಲ್ಲೇ ಇದೆ. ರಾಯಭಾಗದಲ್ಲಿ SC ಜನ ಜಾಸ್ತಿ ಇರುವಲ್ಲಿ ಎಷ್ಟು ನಮ್ಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬರದ್ದು ಪಕ್ಷದಲ್ಲಿ ಇದ್ದು ಸರಿಯಾದ ಚುನಾವಣೆ ಮಾಡದೆ ಕೊನೆ 2-3 ವರ್ಷ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತು ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನು ಪ್ರಚಾರ ಮಾಡಿ ನಾವು ಗೆಲ್ಲಿಸಿದ್ವಿ, ಎಲ್ಲರೂ ಗೆಲ್ಲಿಸಿದಾರೆ. ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ಕೊಟ್ಟಿಲ್ಲ. ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಮಾವ ಹಳೆಯನ ಏನಾಗ್ತಾನ ಕಲ್ಲೋಳ್ಕರ, ಅವನಿಂದ ನೀವು ಬೆನ್ನತ್ತಿ ಕೆಲಸ ಮಾಡಿದ್ವಿ ನಾವು ಆರೋಪ ಮಾಡಿದ್ವಿ. ಇದರಲ್ಲಿ ತುಳಿದು ಹೇಳಿದಿಲ್ಲ. ನೀವು ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ನೀವು ಟಿಕೆಟ್ ಯಾರು ಕೊಟ್ಟು ನಾವೇ ಕೊಟ್ಟಿದ್ವಿ. ಸರ್, ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000ದಿಂದ ಲೀಡ್ ತೊಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸರ್ ಅವರು. ಪ್ರಶ್ನೆ ಇಲ್ಲ. ಅವನೇನು ಇದ್ರಾಗ ಶಕ್ತಿ, ಅವನು ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿದಾರೆ, ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗುದಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು, 3,500 ಮಾತ್ರ ತಗೊಂಡ್ರು. ಯಾಕಂದ್ರೆ ಅವ್ನ ಶಕ್ತಿ ಅಷ್ಟೇ ಇಂಡಿವಿಜುವಲ್. ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮುಗಿರೋದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಗೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಈಗ ಗೊತ್ತಾರ ಮಣ್ಣಿದ್ರಾಗ ನಾನೇ ಇದ್ದಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಕೊನೆ ದಿವಸ ನಾನೇ ಇದ್ದೆ. ಎಷ್ಟು ಹಳಿಗೆ ವಿಜಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು. ಎಲ್ಲಿದ್ರು 2 ವರ್ಷ ಯಾರಿಗೂ ಸಿಕ್ಕಿಲ್ಲ. ನಾನೇ ಇದ್ದೆ ಅಲ್ಲಿ ಕುರ್ಚಿಯಲ್ಲಿ, ಆರೋಗ್ಯದಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಟೌಟ್ ಮಾಡಲಿಕ್ಕೆ. ಯಾರ ಪಕ್ಷ ಬಿಟ್ಟು ಯಾರು ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದ್ದಾರೆ, ಅವ್ರ ಪರವಾಗಿದ್ದಾರೆ. ಒಂದು 3.5 ದಿನ ಅವನ್ನೇ ಹಾಕಿದ್ದಾರೆ. ನಾನು